ಪ್ರೀತಿ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಈ 8 ತತ್ವಗಳನ್ನ ಅನುಸರಿಸಿದರೆ ನಮ್ಮ ಜೀವನದಲ್ಲಿ ಸ್ವಲ್ಪ ಆದರೂ ಬದಲಾವಣೆಯನ್ನ ನೋಡಬಹುದು. ಹಾಗಾದರೆ ಅದು ಏನು ಎಂಬುದನ್ನ ನೋಡೋಣ. ಅದಕ್ಕೂ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವವರು ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀವನದಲ್ಲಿ ಕಷ್ಟಗಳು ಎದುರಾದಾಗ ಜಯ ದೂರದ ಮಾತು ಎಂದೆನಿಸುವುದು ಸಾಮಾನ್ಯ. ಅಂತಹ ಪರಿಸ್ಥಿತಿಯಲ್ಲಿ ತಾಳ್ಮೆಯೂ ಸಹ ನಮ್ಮಿಂದ ದೂರವಾಗಲು ಪ್ರಾರಂಭಿಸುತ್ತದೆ. ಆದರೆ ಸ್ಫೂರ್ತಿದಾಯಕ ಮಾತುಗಳು ಮತ್ತು ಅಮೂಲ್ಯವಾದ ಆಲೋಚನೆಗಳನ್ನ ಅನುಸರಿಸುವ ಮೂಲಕ ನೀವು ನಿಮ್ಮ ಗುರಿ ಮತ್ತು ಜಯವನ್ನ ಸಾಧಿಸಬಹುದು. ನಿಮ್ಮ ಜೀವನದಲ್ಲಿ ಈ 8 ಪ್ರಮುಖ ವಿಷಯಗಳನ್ನ ತಿಳಿದುಕೊಳ್ಳಿ. ಇದರಿಂದ ನೀವು ನಿಮ್ಮ ಗುರಿಯನ್ನ ಸಾಧಿಸಲು ಸಾಧ್ಯವಾಗುತ್ತದೆ ಮತ್ತು ಸಕ್ಸಸ್ ನಿಮ್ಮನ್ನ ಕೂಡ ಹಿಂಬಾಲಿಸಲು ಪ್ರಾರಂಭಿಸುತ್ತದೆ. ಇಂದ್ರಿಯಗಳ ನಿಯಂತ್ರಣ. ಓದಲು ಏಕಾಗ್ರತೆ ಅಗತ್ಯ. ಏಕಾಗ್ರತೆಗೆ ಧ್ಯಾನ ಅಗತ್ಯ. ಧ್ಯಾನದಿಂದ ಮಾತ್ರ ಇಂದ್ರಿಯಗಳ ಮೇಲೆ ಹಿಡಿತ ಇಟ್ಟುಕೊಂಡು ಏಕಾಗ್ರತೆಯನ್ನ ಸಾಧಿಸಬಹುದು. ಹಾಗಾಗಿ ಎಲ್ಲರೂ ಮೊದಲು ಇಂದ್ರಿಯಗಳನ್ನ ನಿಯಂತ್ರಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು. ಗುರಿ ಮುಟ್ಟುವ ತನಕ ಮಲಗದಿರಿ. ಎದ್ದೇಳಿ ಮತ್ತು ಎಚ್ಚರಗೊಳ್ಳಿ. ನೀವು ನಿಮ್ಮ ಗುರಿಯನ್ನ ಸಾಧಿಸುವವರೆಗೂ ನಿಲ್ಲಬೇಡಿ. ಗುರಿಯನ್ನ ಸಾಧಿಸುವವರೆಗೂ ನಿದ್ರೆ ಮಾಡದಿರಿ ಎಂದು ಹೇಳುತ್ತಾರೆ. ಇದರ ಅರ್ಥ ಗುರಿಯನ್ನ ಸಾಧಿಸುವವರೆಗೂ ನೀವು ಪ್ರಯತ್ನವನ್ನ ಬಿಡಬಾರದು ಎಂಬುದಾಗಿದೆ. ಕಲಿಕೆಯನ್ನ ನಿಲ್ಲಿಸಬಾರದು. ನಾವು ಈ ಭೂಮಿಯ ಮೇಲೆ ಎಲ್ಲಿಯವರೆಗೂ ಬದುಕುತ್ತೇವೋ ಅಲ್ಲಿಯವರೆಗೂ ಜೀವನದ ಪ್ರತಿಯೊಂದು ತಪ್ಪುಗಳಿಂದ, ಅನುಭವಗಳಿಂದ ಪಾಠವನ್ನ ಕಲಿಯಬೇಕು. ನಾವು ಪಡೆದುಕೊಳ್ಳುವ ಅನುಭವವೇ ವಿಶ್ವದ ಅತ್ಯುತ್ತಮ ಶಿಕ್ಷಕ ಎಂದು ತಿಳಿದುಕೊಳ್ಳಿ. ಹೋರಾಟ ಹೆಚ್ಚಾದಷ್ಟು ಗೆಲುವು ಹೆಚ್ಚುತ್ತದೆ. ನ್ಯಾಯದಿಂದ ಇರಿ. ಜನರು ನಿಮ್ಮನ್ನ ಹೊಗಳಲಿ ಅಥವಾ ನಿಮ್ಮನ್ನ ಖಂಡಿಸಲಿ, ಗುರಿಯು ನಿಮಗೆ ದಯೆ ತೋರಲಿ ಅಥವಾ ತೋರದೇ ಇರಲಿ, ನೀವು ಇಂದು ಅಥವಾ ಭವಿಷ್ಯದಲ್ಲಿ ಸಾಯಲಿ, ನೀವು ಎಂದಿಗೂ ನ್ಯಾಯದ ಹಾದಿಯಿಂದ ವಿಚಲನಗೊಳ್ಳಬಾರದು. ನ್ಯಾಯದ ಪರವೇ ಇರಬೇಕು. ಭರವಸೆ ಕಳೆದುಕೊಳ್ಳದಿರಿ. ಯಾವ ಕೆಲಸಕ್ಕಾಗಿ ನೀವು ಭರವಸೆ ನೀಡುತ್ತೀರೋ ಅದೇ ಸಮಯದಲ್ಲಿ ಮಾಡಬೇಕು. ಇಲ್ಲದಿದ್ದರೆ ಜನರ ನಂಬಿಕೆ ಕಳೆದುಕೊಳ್ಳಬೇಕಾಗುತ್ತದೆ. ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳದಿರಿ ಮತ್ತು ಎಲ್ಲ ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ಮುಗಿಸಿ. ಉತ್ತಮ ಆಲೋಚನೆಗಳನ್ನ ಇಟ್ಟುಕೊಳ್ಳಿ. ನಿಮ್ಮ ಆಲೋಚನೆಗಳು ನಿಮ್ಮನ್ನ ರೂಪಿಸುತ್ತವೆ. ಇದರಿಂದ ನೀವು ಏನು ಯೋಚಿಸುತ್ತೀರೋ ಎಂಬುದರ ಕುರಿತು ಜಾಗರೂಕರಾಗಿರಿ. ನಿಮ್ಮ ಆಲೋಚನೆಗಳು ನಿಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮಾಡುವ ಕೆಲಸದಲ್ಲಿ ದೃಢತೆ ಇರಲಿ. ಒಂದು ಸಮಯದಲ್ಲಿ ಒಂದು ಕೆಲಸವನ್ನ ಮಾಡಿ ಮತ್ತು ಅದನ್ನು ಮಾಡುವಾಗ ನಿಮ್ಮ ಸಂಪೂರ್ಣ ಧ್ಯಾನವನ್ನ ಅದರಲ್ಲಿ ಇರಿಸಿ ಮತ್ತು ಎಲ್ಲವನ್ನ ಮರೆತು ಬಿಡಿ. ಯಾವುದೇ ಕೆಲಸ ಮಾಡುವಾಗ ನಿಮ್ಮ ಮನಸ್ಸು ಆ ಕೆಲಸದ ಮೇಲೆ ಕೇಂದ್ರೀಕೃತವಾಗಿರಬೇಕು ಹಾಗೂ ಒಂದೇ ಸಮಯದಲ್ಲಿ ಎರಡೆರಡು ಕೆಲಸ ಮಾಡಲು ಹೋಗದಿರಿ. ನಿಮ್ಮ ಬಗ್ಗೆ ನಿಮಗೆ ತಿಳಿದಿರಲಿ. ನೀವು ಏನು ಯೋಚಿಸುತ್ತೀರೋ ನೀವು ಅದೇ ಆಗುತ್ತೀರಿ ಎಂಬುದರ ಕುರಿತು ನಿಮಗೆ ಚೆನ್ನಾಗಿ ತಿಳಿದಿರಬೇಕು. ನಿಮ್ಮನ್ನು ನೀವು ದುರ್ಬಲ ಎಂದು ಭಾವಿಸಿದರೆ ನೀವು ದುರ್ಬಲರಾಗುತ್ತೀರಿ. ನಿಮ್ಮನ್ನ ನೀವು ಬಲಶಾಲಿ ಎಂದು ಭಾವಿಸಿದರೆ ನೀವು ಬಲಶಾಲಿ ಆಗುತ್ತೀರಿ. ಇಷ್ಟೇ ಜೀವನದಲ್ಲಿ ನಾವು ಇದನ್ನೆಲ್ಲ ಅರಿತುಕೊಂಡು ಬಾಳುತ್ತಾ ಹೋದಾಗ ನಮ್ಮ ಜೀವನ ಯಾವ ರೀತಿಯ ಕಷ್ಟವೂ ಎನಿಸುವುದಿಲ್ಲ. ಮನಸ್ಸು ಆರಾಮವಾಗಿ ಇದ್ದು ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳಬಹುದು. ಈ ಟಿಪ್ಸ್ ನಿಮ್ಗೆ ಇಷ್ಟ ಅನ್ಸಿದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.